ಬೆಂಗಳೂರಿನ ಕೆಂಗೇರಿಯಲ್ಲಿ ಕಾರು ಅಪಘಾತದಲ್ಲಿ ಸಂಧ್ಯಾ ಮೃತಪಟ್ಟಿದ್ರು. ಅನಂತರದಲ್ಲಿ ಹಲವು ಅನುಮಾನಗಳು ಕೂಡ ಪೋಷಕರಿಂದ ವ್ಯಕ್ತವಾಗಿತ್ತು. ಪೋಷಕರ ಎಲ್ಲ ಪ್ರಶ್ನೆಗಳಿಗೆ ಪೊಲೀಸರು ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಹೇಗೆ ನಡೀತಾ ಇದೆ ತನಿಖೆ? ಈ ವರದಿ ನೋಡಿ. ಯುವತಿ ಸಂಧ್ಯಾಗೆ ಬೆನ್ಸ್ ಕಾರು ಡಿಕ್ಕಿ ಪ್ರಕರಣ ಪೊಲೀಸರಿಂದ ಸರಿಯಾಗಿ ತನಿಖೆ ಆಗುತ್ತಿಲ್ಲ. ಮೃತ ಸಂಧ್ಯಾ ಪೋಷಕರಿಂದ ಗಂಭೀರ ಆರೋಪ. ಹೌದು, ಕಳೆದ ಶನಿವಾರ ಸಂಜೆ ಬೆಂಗಳೂರಿನ ಕೆಂಗೇರಿಯಲ್ಲಿ ಭೀಕರ ರಸ್ತೆ ಅಪಘಾತವೊಂದು ಸಂಭವಿಸಿತ್ತು. ರಸ್ತೆ ದಾಟುತ್ತಿದ್ದ ಯುವತಿ ಸಂಧ್ಯಾಗೆ ವೇಗವಾಗಿ ಬಂದ ಬೆನ್ಸ್ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಂಧ್ಯಾ ಉಸಿರು ಚೆಲ್ಲಿದ್ಲು. ಕಂಠಪೂರ್ತಿ ಕುಡಿದು ಆಕ್ಸಿಡೆಂಟ್ ಮಾಡಿದ್ದ ಆರೋಪಿ ಧನುಷ್ನನ್ನ ಸ್ಥಳೀಯರು ಸೆರೆ ಹಿಡಿದಿದ್ರು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಕೆಂಗೇರಿ ಟ್ರಾಫಿಕ್ ಪೊಲೀಸರು ಧನುಷನನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ರು. ಆದರೆ ಪ್ರಕರಣದ ತನಿಖೆ ಸಂಬಂಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಪೊಲೀಸರು ತನಿಖೆಯನ್ನು ಸರಿಯಾಗಿ ಮಾಡುತ್ತಿಲ್ಲ. ಅಪಘಾತವಾದ ಸ್ಥಳದಲ್ಲಿ 2 ಸಿಸಿಟಿವಿ ಕ್ಯಾಮೆರಾ ಇದೆ. ಅದರಲ್ಲಿನ ದೃಶ್ಯಗಳನ್ನ ಸಂಗ್ರಹಿಸಿಲ್ಲ. ಆ ಸಿಸಿಟಿವಿ ದೃಶ್ಯವನ್ನ ನಮಗೂ ಕೊಡ್ತಿಲ್ಲ. ಇನ್ನು ಆಕ್ಸಿಡೆಂಟ್ ಮಾಡಿದ ಧನುಷ್ ಟ್ರಾವೆಲ್ಸ್ ಮಾಲೀಕನ ಮಗನಾಗಿದ್ದಾನೆ. ಹೀಗಾಗಿ ಆತನನ್ನ ಪ್ರಕರಣದಿಂದ ಪಾರು ಮಾಡುವ ಕೆಲಸ ಆಗ್ತಿದೆ. ಪ್ರಕರಣ ಮುಚ್ಚಿ ಹಾಕಲು ನಮಗೆ 1.5 ಕೋಟಿ ಆಫರ್ ಮಾಡ್ತಿದ್ದಾರೆ ಅಂತ ಸಂಧ್ಯಾ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಮೃತ ಸಂಧ್ಯಾ ಪೋಷಕರ ಆರೋಪ ಸುಳ್ಳು. ಕಾನೂನು ಪ್ರಕಾರವೇ ಕೆಲಸ ಮಾಡುತ್ತಿದ್ದೇವೆ. ಇನ್ನು ಮೃತ ಸಂಧ್ಯಾ ಪೋಷಕರ ಆರೋಪ ಸಂಬಂಧ ಪೊಲೀಸರು ತನಿಖೆಯಲ್ಲಿ ಏನೆಲ್ಲಾ ಮಾಡಿದ್ದೀವಿ ಅನ್ನೋ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಪಘಾತವಾದ ಜಾಗದಲ್ಲಿ 2 ಸಿಸಿಟಿವಿ ಕ್ಯಾಮೆರಾಗಳಿವೆ. ಅದರಲ್ಲಿ ಒಂದು ವರ್ಕ್ ಮಾಡ್ತಿಲ್ಲ. ಮತ್ತೊಂದು ಸಿಸಿಟಿವಿಯ ಡೈರೆಕ್ಷನ್ ಬೇರೆ ಕಡೆ ಇದೆ. ಆಕ್ಸಿಡೆಂಟ್ ಆದ ತಕ್ಷಣ ಆರೋಪಿಯನ್ನು ವಶಕ್ಕೆ ಪಡೆದು ಡ್ರಂಕ್ ಅಂಡ್ ಡ್ರೈವ್ ಪರೀಕ್ಷೆ ಮಾಡಲಾಗಿದೆ. ಇದರಲ್ಲಿ 177 ಮಿಲಿಮೀಟರ್ ತೋರಿಸಿದ್ದು ಅದನ್ನ ಕೂಡ ರೆಕಾರ್ಡ್ ಮಾಡಿದ್ದೀವಿ. ಚಾಲಕ ಧನುಷ್ ಎಂಆರ್ಪಿ ಒಂದರಲ್ಲಿ ಎಣ್ಣೆ ಖರೀದಿ ಮಾಡಿದ್ದಾರೆ. ಅಲ್ಲಿನ ಸಿಸಿಟಿವಿ ಕಲೆ ಹಾಕಲಾಗಿದೆ. ಜೊತೆಗೆ ಕ್ಯಾಶಿಯರ್ನಿಂದ ಎಣ್ಣೆ ಖರೀದಿ ಬಗ್ಗೆ ಗುರುತು ಕಾರ್ಯ ಕೂಡ ಮಾಡಲಾಗಿದೆ. ಸೋಕೋ ಟೀಮಿನಿಂದ ಸ್ಥಳದಲ್ಲಿ ಪರಿಶೀಲನೆ ಮಾಡಿ 6 ಜನರನ್ನ ಸಾಕ್ಷ್ಯಗಳನ್ನಾಗಿ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಬಿಎನ್ಎಸ್ 105 ಅಂದ್ರೆ ದಂಡನೀಯ ನರಹತ್ಯೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಿ ತನಿಖೆ ನಡೆಸಲಾಗ್ತಾ ಇದೆ. ಯಾವುದೇ ಒತ್ತಾಯ ಅಥವಾ ಪ್ರಭಾವಕ್ಕೆ ಒಳಗಾಗಿಲ್ಲ ಅಂತ ಜಂಟಿ ಪೊಲೀಸ್ ಆಯುಕ್ತ ಅನುಚೇತ್ ಸ್ಪಷ್ಟನೆ ನೀಡಿದ್ರು. ಯಾವ ಆತಂಕನೂ ಬೇಡ, ನಿಷ್ಪಕ್ಷಪಾತವಾಗಿ ವೃತ್ತಿಪರದಿಂದ ಕೆಲಸ ಮಾಡ್ತೀವಿ. ಸರಿಯಾಗಿ ತನಿಖೆ ನಡೀತಾ ಇದೆ. ಅಕ್ಯೂಸ್ಡನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಹ್ಯಾಂಡಲ್ ಮಾಡಿದ್ದೀವಿ. ಕೇಸಲ್ಲೂ ಕೂಡ ಸೆಕ್ಷನ್ 105 BNS ಹಾಕಿದ್ದೀವಿ. ಅಂದರೆ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್, ಅಂದರೆ ದಂಡನೀಯ ನರಹತ್ಯೆ ಅಂತ ಕರಿತೀವಿ. ಅದನ್ನು ಅರೆಸ್ಟ್ ಮಾಡಿದ್ದೀವಿ. ನ್ಯಾಯಾಂಗನ ಬಂದದಕ್ಕೆ ಒಪ್ಪಿಸಿದೆ ನ್ಯಾಯಾಲಯ. ಅದಲ್ದಲ್ಲೇ ಅವನು ಎಲ್ಲಿ ಡ್ರಿಂಕ್ಸ್ ಪ್ರೊಕ್ಯೂರ್ ಮಾಡಿದ್ದ ಅಲ್ಲೂ ನಮ್ಗೆ CCTV ಫುಟೇಜ್ ಸಿಕ್ಕಿದೆ, ಅದು ತೊಗೊಂಡಿದ್ದೀವಿ. ಅಲ್ಲಿರೋ ಐ ವಿಟ್ನೆಸ್ದು ತೊಗೊಂಡಿದ್ದೀವಿ. ಸೋಕ್ ಆಫೀಸರ್ಸ್ ಕರೆಸಿ ವೆಹಿಕಲ್ ಎಕ್ಸಾಮಿನೇಷನ್ ಮಾಡಿದ್ದೀವಿ. ಸ್ಪಾಟಲ್ಲೂ ಕೂಡ 2 ಕ್ಯಾಮ್ರಾ ಇದ್ದಾವೆ. 2 ಕ್ಯಾಮ್ರಾದಲ್ಲೂ ನಮ್ಗೆ ದೃಶ್ಯಾವಳಿ ಸಿಗಲಿಲ್ಲ, ಯಾಕಂದರೆ ರೆಕಾರ್ಡಿಂಗ್ ಆಗಿಲ್ಲ. ಸ್ಪಾಟಲ್ಲೂ ಕೂಡ 5-6 ಜನ ಯಾರು ಇನ್ಸಿಡೆಂಟ್ ಆಯಿತು ಪ್ಲಸ್ ಅವನು ಹಿಡ್ಕೊಂಡ್ರಲ್ಲ ಅವರು ಗೊತ್ತಿದ್ದಾರೆ. ಅವ್ರದ್ದು ಹೇಳಿಕೆಗಳನ್ನು ಪಡ್ಕೊಂಡಿದ್ದೀವಿ. ಇನ್ನು ಪೊಲೀಸರ ತನಿಖೆ ವೇಳೆ ಯುವತಿ ಸಂಧ್ಯಾ ಸ್ಕೈ ವಾಕ್ ಇದ್ರೂ ಕೂಡ ಪಕ್ಕದ ರಸ್ತೆಯಲ್ಲಿ ಮೊಬೈಲ್ನಲ್ಲಿ ಮಾತಾಡಿಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದು ಏನೇ ಇರಲಿ, ಕುಡಿದು ಚಾಲನೆ ಮಾಡಿದ್ದು ಮಾತ್ರ ತಪ್ಪೆ. ಅಂಥವರಿಗೆ ಕಠಿಣ ಶಿಕ್ಷೆಯಾಗಲಿ. ಇನ್ಮೇಲೆ ಇಂತಹ ಘಟನೆಗಳು ನಡೆಯದೇ ಇರಲಿ ಅನ್ನೋದೊಂದೇ ನಮ್ಮ ಆಶಯ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.